ಮನೇಲಿ ತಿನ್ನು ಅಂತ ಮಾಡಿದಕ್ಕೂ ಸಾರ್ಥಕ ಆಯ್ತು. ಇವಾಗ ಹೋಗಿ ಟಾನಿಕ್ ತಗೊಂಡ್ ಬಂದ್ವಿ. ಅಜ್ಜಿ ಟೇಸ್ಟ್ ಮಾಡಜ್ಜಿ, ಇಷ್ಟ ಆಯ್ತಾ? ಸ್ವಲ್ಪ ಎಲ್ಲರಿಗೂ ಚುರುಮುರಿ ಮಾಡಿ ಕೊಡು. ಹೋದ್ರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಖಿತ್ ಅವ್ರ ಮನೆಗೆ ಹೋಗಿ ಬಂದ್ಮೇಲೆ ನಾನು ಒಂದೇ ಒಂದು ಬ್ಲಾಗ್ ಮಾಡಿದ್ದೆ. 4 ದಿನ ಆಯ್ತು ಬ್ಲಾಗೇ ಮಾಡೋಕ್ಕಾಗಲಿಲ್ಲ. ಹಾಗೆ ಇವತ್ತು ಡಿಮಾರ್ಟ್ ಕೊಟ್ಟಿದ್ವಿ. ಮತ್ತೆ ಸ್ಪೆಷಲ್ ಏನಂತಂದ್ರೆ ಅಜ್ಜಿ ಬಂದಿದ್ದಾರೆ, ಮತ್ತೆ ಅಕ್ಕ ಬಂದಿದ್ದಾರೆ, ಅನೀಶ್ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಒಂದು ಮೆಮೊರಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಈ ಮನೆಗೆ ನಾನು ಗೃಹ ಪ್ರವೇಶ ಆಗಿ ಬಂದಾಗಿಂದ ಒಂದಿನ ಅನ್ಕೊಂತಾ ಇದ್ದೆ ಅಜ್ಜಿ ಕರ್ಸ್ಕೋಬೇಕು, ಇಲ್ಲಿ ಇರ್ಸ್ಕೋಬೇಕು ಅಂತ ಹೇಳಿ. ಸದ್ಯ ಇವಾಗ ಟೈಮ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಅಜ್ಜಿ ಬಂದು ನಮ್ಮ ಜೊತೆ ಇರೋದಕ್ಕೆ. ಇವಾಗ ಅಕ್ಕನ ಜೊತೆ ಹೊರಗಡೆ ಹೊರಟೆ. ಸ್ವಲ್ಪ ರೇಷನ್ ಎಲ್ಲ ತಗೊಂಡ್ ಬರ್ಬೇಕಾಯ್ತು. ಇವಾಗೆಲ್ಲ ವೀಕೆಂಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ರಜದಲ್ಲಿ ಇರ್ತಾರಲ್ವಾ, ಸೊ ಯಾರು ಇರೋದಿಲ್ಲ. ನಮಗೂ ಕೂಡ ಸ್ವಲ್ಪ ಫ್ರೀ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದೀವಿ. ಅಕ್ಕ, ಅಮ್ಮ, ಹಲೋ, ಅಮ್ಮ, ಏನಿಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇದು ಅಕ್ಕ ಬಂದಿದ್ದ ಹಿಂದಿನ ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸ್ಪೆಷಲ್ ಆಗಿ ನಮ್ಮ ಅಕ್ಕ, ಅನೀಶ್, ಅಜ್ಜಿ ಎಲ್ಲರೂ ಕೂಡ ಬಂದಿದ್ರು ಮನೆಗೆ. ಒಂಥರ ದಿನ ಹೆಂಗೆ ಹೋಯ್ತು ಅಂತಾನೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಹೋಯ್ತು. ಹಾಗೆ ಅಮ್ಮ ಒಬ್ಬಟ್ಟು ಮಾಡಿದ್ರು. ಸೊ ಇವತ್ತೆಲ್ಲ ಇಲ್ಲೇ ಸೇರ್ಕೊಂಡಿದ್ವಲ್ಲ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಹೂರ್ಣ ಎಲ್ಲ ನಮಗೆ ಕೊಟ್ಟು ಕಳಿಸಿದ್ರು. ಅದಕ್ಕೆ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಂದ ತಕ್ಷಣ ನಮ್ಮ ಅಕ್ಕನ ಕೆಲಸ ಮಾತ್ರ ಜಾಸ್ತಿ ಇರುತ್ತೆ. ಅಕ್ಕ, ಏನ್ ಕೋಇನ್ಸಿಡೆಂಟ್, ನಾನು ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ. ನಾನು ಬಂದ ತಕ್ಷಣ ನೋಡಿದೆ ಇಬ್ರು ನೋಡು ಒಂದೇ ಕಲರ್. ಬಟ್ ಅನೀಶ್ ಕೂಡ ಬ್ಲಾಕ್, ಎಲ್ಲ ಬ್ಲಾಕ್. ನೋಡು, ನಂದು ನಿಂದು ಮಮ್ಮಿದೆಲ್ಲ ಒಂದೇ ಕಲರ್ ಡ್ರೆಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮ ಒಬ್ಬಟ್ಟು ಮಾಡೈತೆ. ಇವಾಗ ಸರಿ ನಾವು ಹಬ್ಬ ಮಾಡಂಗಿಲ್ವಲ್ಲ, ಅದಕ್ಕೆ. ಬಟ್ ಯಾರಿಗೆ ಇಷ್ಟ ಇಲ್ಲ? ಪ್ರೀತಮ್ಗೆ ಒಬ್ಬಟ್ಟು ಅಂದ್ರೆ ಆಗದೇ ಇಲ್ಲ ಅಲ್ವಾ ಪ್ರೀತು? ಹಾಂ, ಪ್ರೀತಮ್ ಬಂದಿನ ಸುಂಕುತ್ ಕಟ್ಟೆ ಮೇಲೆ ಕೂತ್ಬಿಟ್ಟಾರೆ. ಕಿಚನ್ ಕಟ್ಟೆ. ನನ್ನ ತಮ್ಮನೇ ಬಂದ್ಬಿಟ್ಟು ಇದನ್ನೆಲ್ಲ ಕೊಟ್ಬಿಟ್ಟು ಹೋದ. ಅವ್ನು ಬಂದಾಗ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಮನೇಲೆಲ್ಲ ಬರ್ತಾರೆ ಅಂದ ತಕ್ಷಣ ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಕೆಲಸದ ಕಡೆ ಗಮನ ಕೊಟ್ಟೆ. ಆಮೇಲೆ ಅಕ್ಕ ಬಂದರು. ಒಬ್ಬಟ್ಟು ಚೆನ್ನಾಗಿತ್ತಾ? ಹಾಂ ಅಜ್ಜಿ, ಒಬ್ಬಟ್ಟು ಚೆನ್ನಾಗೈತಾ? ಯಾರು ಮಾಡಿದ್ದು ಹೇಳು? ಯಾರು? ನಿನ್ನ ಮಗಳು. ಚೆನ್ನಾಗಿತ್ತಾ? ನಿನ್ಗೋ ನನಗೆ ಎಷ್ಟು ಖುಷಿ ಆಗ್ತಾ ಇದೆಯೋ ಅಷ್ಟೇ ಖುಷಿ ಆಗ್ತಾ ಇದೆ ಪ್ರಗತಿ ಮತ್ತೆ ಪ್ರೀತಮ್ಗೆ. ಅಂದ್ರೆ ಮಕ್ಳು ಸೇರಿದ್ರೆ ಮಕ್ಕಳಿಗೆ ಖುಷಿ ಆಗತ್ತಲ್ವಾ. ಹಾಗೆ ಆಮೇಲೆ ಅನೀಶ್ ಅಲ್ಲಿಂದ ಬರ್ಬೇಕಾದ್ರೆ ಎಲ್ಲರಿಗೂ ಕೂಡ ಫ್ರೆಂಡ್ಶಿಪ್ ಬ್ಯಾಂಡ್ ತಗೊಂಡ್ ಬಂದಿದ್ರೆ. ಅದು ಹಿಂದಿನ ದಿನ ಫ್ರೆಂಡ್ಶಿಪ್ ಡೇ ಇತ್ತಲ್ವಾ, ಸೊ ಹಾಗಾಗಿ ಅಕ್ಕಂಗೆ ಮತ್ತೆ ನನ್ಗೆ ಎಲ್ಲರಿಗೂ ಕೂಡ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಬೇಕಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದೊಂದು ಬ್ಯಾಂಡ್ ತಗೊಂಡ್ ಬಂದು ಕಟ್ಟಿದ. ದಿನ ಮಧ್ಯಾಹ್ನ ಹಿಂಗೆ ಕಳೆದ್ರೆ ಎಲ್ಲ ಗೊತ್ತಿಲ್ಲ. ಮಧ್ಯಾಹ್ನ ಅಲ್ಲಿಂದ ತಗೊಂಡ್ ಬರ್ತಿದಂಗೆ ಒಬ್ಬಟ್ಟೆಲ್ಲ ತಟ್ಬಿಟ್ಟು ಅಜ್ಜಿಗೆ ಕೆಲವು ಒಬ್ಬಟ್ಟು ಮಿಸ್ ಆಯ್ತು ಅಂತ ಅನ್ಕೊಂಡು ನೋಡಿದ್ರೆ ಕರೆಕ್ಟ್ ಆಗಿ ಅಷ್ಟೊತ್ತಾಗ್ಲೇ ಹಾಜರಾಯ್ತು. ಅಮ್ಮನ್ ಗೊತ್ತಿಲ್ಲ ಸರಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲ ಒಬ್ಬಟ್ಟನ್ನ ಕೊಟ್ಟು ಕಳ್ಸಿಬಿಟ್ರು. ಇನ್ನು ಪ್ರಗತಿಗೆ ಇವಾಗ ಆನ್ಲೈನ್ ಅಲ್ಲಿ ಮ್ಯಾಥ್ಸ್ ಕಲಿಯೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಆನ್ಲೈನ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿಸ್ತಾ ಇದ್ದೀನಿ. ಪ್ರಗತಿ ಕೋವಿಡ್ ಅಲ್ಲಿ ಏನ್ ಗ್ಯಾಪ್ ಆಯ್ತಲ್ಲ, ಅವಾಗಿಂದ ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಆಗಿದ್ರು. ನಾನು ತುಂಬಾ ಎಲ್ಲಾ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಈ ಒಂದು ಕ್ಲಾಸ್ ಬಗ್ಗೆ ತಿಳ್ಕೊಂಡೆ, ಸೊ ಅದಕ್ಕೋಸ್ಕರ ಇದಕ್ಕೆ ಜಾಯಿನ್ ಮಾಡಿದ್ದೀನಿ. ಬೆಂಜೋ ಕ್ಲಾಸಸ್ ಏನಿದೆ ತುಂಬಾ ಕ್ರಿಯೇಟಿವ್ ಆಗಿ ಮಕ್ಕಳಿಗೆ ಒಂದು ಕಲಿಯುವಂತ ರೀತಿಯನ್ನ ಹೇಳ್ಕೊಡ್ತಾರೆ. ನನಗೆ ತುಂಬಾನೇ ಇಷ್ಟ ಆಯ್ತು. ಪ್ರಗತಿಗೆ ಇಷ್ಟ ಆಗ್ಬೇಕು. ಆಕ್ಚುಲಿ ಪ್ರಗತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಲಿತಾ ಇದ್ರು. Just a bit. And don't you like maths or you do? I don't like maths that much. Okay. ಇದರಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲೇ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಏನಾದರೂ ಹೇಳ್ಕೊಡ್ತೀವಿ ಅಂದ್ರೆ ಅವರನ್ನ ನಮ್ಮ ದಾರಿಯಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಹೇಳ್ಕೊಟ್ರೇನೆ ಅದು ಅರ್ಥ ಆಗೋದು. ಹಾಗೆ ಈ ಕೋರ್ಸ್ UKG ಇಂದ 9th ಸ್ಟ್ಯಾಂಡರ್ಡ್ ಓದೋ ಮಕ್ಕಳಿಗೆ ಮಾತ್ರ ಆಗಿರುತ್ತೆ. ಆ ಥರ ಮಕ್ಕಳಿಗೆ ನೀವು ಇದನ್ನು ಉಪಯೋಗಿಸ್ಕೋಬಹುದು. ಜೊತೆಗೆ ಬಂಜೋ ಅವರು ರಿಯಲ್ ಲೈಫ್ ಸೊಲ್ಯೂಷನ್ನ ಯೂಸ್ ಮಾಡಿ ಹೇಳ್ಕೊಡ್ತಾರೆ.
ಅದರಿಂದ ಮಕ್ಕಳಿಗೆ ಕಲಿಯೋದಕ್ಕೆ ತುಂಬ ಸಹಾಯ ಆಗುತ್ತೆ. ರೆಗ್ಯುಲರ್ ಮೆಥಡ್ ಬಂದು ಮಕ್ಕಳಿಗೆ ಅರ್ಥ ಆಗಿಲ್ಲ ಅಂತ ಅಂದರೆ ಸೊ ಈ ಥರ ಅವರು ಯಾವ ರೀತಿ ಅವ್ರಿಗೆ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ನೀವೇ ನೋಡಿ. I love candies. Yeah. So you read it from left direction. Am I right? Yes. So actually our brain is trained of left to right direction. We do everything from left to right. Okay. Yes, ma'am. So we will be doing the calculation also. ರೆಗ್ಯುಲರ್ ಆಗಿ ಇರುವ ಮೆಥಡ್ಸ್ಗಳಲ್ಲಿ ಮಕ್ಕಳಿಗೆ ಮ್ಯಾಥ್ಸನ್ನು ಹೇಳ್ಕೊಟ್ಟಾಗ ಅವ್ರಿಗೆ ಅದು ಕೆಲವೊಂದು ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಬಟ್ ಇವ್ರು ಡಿಫ್ರೆಂಟಾಗಿ ಹೇಳ್ಕೊಡ್ತಾರೆ. ಬಂಜ ಅವ್ರು ಹೆಂಗೆ ಅಂತ ಅಂದರೆ ಮಕ್ಕಳನ್ನ ಮ್ಯಾಥ್ಸ್ನ ತುಂಬ ಇಷ್ಟಪಡೋ ಹಾಗೆ ಮಾಡಿಬಿಡ್ತಾರೆ. ಸ್ಟಾರ್ಟಿಂಗಲ್ಲೇ ಅವ್ರು ಕೇಳಿದ್ರು ನಿಮಗೆ ಮ್ಯಾಥ್ಸ್ ಇಷ್ಟನಾ ಅಂತ. ಇಲ್ಲ ನಂಗೆ ಸ್ವಲ್ಪ ಇಷ್ಟ, ನಂಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಪ್ರಗತಿ ಡೈರೆಕ್ಟಾಗಿ ಆನ್ಸರ್ ಮಾಡಿದ್ರು. ಸೊ ಅವ್ರು ಹೇಳಿದ್ರು ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ಖಂಡಿತ ನೀನು ಮ್ಯಾಥ್ಸ್ನ ಇಷ್ಟಪಡ್ತೀಯಾ ಅಂತ. ಹಾಗೆ ಆಯಿತು ಅಂತಲೇ ಹೇಳ್ಬಹುದು. Yes. Then 168 plus 4 is 172. Wow. This is actually wow. You were saying that just for a small numbers, you were saying that you need a minute, but you did such a big question in a minute, and that too mentally. Did you notice that? Yes, ma'am. Yeah. So that was actually. ಈ ಸಂಸ್ಥೆಯನ್ನು ಮಿಸ್ಟರ್ ನೀಲಕಂಠ ಭಾನು ಅನ್ನೋರು ಶುರು ಮಾಡಿರ್ತಾರೆ. ಇವರನ್ನು ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತ ಕರೀತಾರೆ. ನಿಮ್ಗೇನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಥವಾ ಮಕ್ಕಳಿಗೆ ಇದರಿಂದ ಉಪಯೋಗ ಆಗುತ್ತೆ ಅಂದರೆ ಖಂಡಿತ ಉಪಯೋಗ ಆಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಾನು ರಿಜಿಸ್ಟ್ರೇಷನ್ ಲಿಂಕನ್ನು ಹಾಕಿರ್ತೀನಿ. ನೀವು ಕೂಡ ಒಂದು ಸ್ವಲ್ಪ ಟೈಮ್ ತೊಗೊಂಡು ಒಂದು ಫ್ರೀ ಕ್ಲಾಸನ್ನು ಅಟೆಂಡ್ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವ್ರ ಕಡೆಯಿಂದ ನಿಮಗೆ ಒಂದು ಫ್ರೀ ಡೆಮೋ ಕ್ಲಾಸ್ ಕೂಡ ಇರುತ್ತೆ. ಸೊ ಅದರಿಂದ ನಿಮಗೆ ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಅದನ್ನು ನೋಡ್ತಿದ್ದಂಗೆ ಒಂದ್ಸರಿ ನೀವು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಜಾಯಿನ್ ಮಾಡಿ ನೋಡಿ. ಅಲ್ಲಿಂದ ನಾವು ಡಿ ಮಾರ್ಟ್ಗೆ ಹೊರಡ್ವಿ. ಇದರಲ್ಲಿ ನಾನು ಯಾಕೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕಿಂತ ನನ್ನ ಅಕ್ಕನ ಜೊತೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿನೇ ಜಾಸ್ತಿ. ಯಾಕೆ ಸುಮಾರು ವರ್ಷಗಳೇ ಆಯಿತು ನಾವು ಮದುವೆಗೆ ಮುಂಚೆ ಜೊತೆಯಲ್ಲಿ ಏನಾದರೂ ತೊಗೊಳೋದಕ್ಕಾಗಿರ್ಬೋದು ಅಥವಾ ಎಲ್ಲಿಗಾದರೂ ಹೋಗ್ತಾ ಇದ್ವಿ ಅಂತಂದರೆ ಅದು ಜೊತೆಲಿ ಹೋಗ್ತಾ ಇದ್ದಿದ್ದು ಮದುವೆಗೆ ಮುಂಚೆ ಅಷ್ಟೇ. ಅದಾದಮೇಲೆ ನಾನು ಸ್ವಲ್ಪ ನನ್ನ ಹಸ್ಬೆಂಡ್ ಆರ್ಮಿಯಲ್ಲಿ ಇದ್ದಿದ್ದರಿಂದ ನಾನು ತುಂಬ ದೂರ ಹೊರಟ್ಬಿಟ್ಟೆ ಫ್ಯಾಮಿಲಿಯಿಂದ. ಎಲ್ಲಿ ಅಂತಂದರೆ ತುಂಬ ದೂರನೇ. ನಾನು ಬಂದ್ರೂ ನಂಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ವರ್ಷದಲ್ಲಿ ನಮಗೆ ಒಂದು 2 months ಅಷ್ಟೇ ರಜಾ ಸಿಗ್ತಾಯಿತ್ತು. ಅಲ್ಲಿಂದ ಬಂದು ನಾನು ಇಲ್ಲೆಲ್ಲನೂ ನೋಡ್ಕೊಂಡು ಮಾತಾಡ್ಸ್ಕೊಂಡು ಮತ್ತೆ ರಿಟರ್ನ್ ಹೊರಟೋಗ್ತಾ ಇದೆ. ಸೊ ಈ ಥರ ಅದಾದಮೇಲೂ ಕೂಡ ನಾವು ಸ್ವಲ್ಪ ದೂರ ಈ ಕಡೆ ಬಂದ್ವಿ, ಅಕ್ಕ ಸ್ವಲ್ಪ ಆ ಕಡೆ, ಆ ಥರ ಆಯಿತು. ಹಾಗಾಗಿ ನಾವು ಒಂದು ದಿನನೂ ಶಾಪಿಂಗ್ ಮಾಡಿದ್ದೀವಿ ಅನ್ನೋ ದಿನವೇ ಇಲ್ಲ. ಬಹುಶಃ ನೆಕ್ಸ್ಟ್ ನನ್ನ ಪ್ಲ್ಯಾನಲ್ಲಿ ನನ್ನ ತಮ್ಮನ ಮದುವೆಗೆ ನಾವೇನಾದರೂ ಜೊತೆಯಲ್ಲಿ ಶಾಪಿಂಗ್ ಮಾಡಿದರೆ ಮಾಡಬೇಕು ಅಂತ ಅಷ್ಟೇ ಇರೋದು. ಸೊ ಈಗ ಮತ್ತೆ ನಮ್ಮ ಅಕ್ಕನ ಜೊತೆ ನಾನು ಹೊರಗಡೆ ಎಲ್ಲೋ ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂತ ಅಂದಾಗ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಅದನ್ನೇ ಅಕ್ಕನಿಗೆ ಒಂದು ಸರಿ 100 ಸರಿ ಹೇಳಿದ್ದೀನಿ, ಅಕ್ಕ ಇದು ನಿನ್ನ ಜೊತೆ ನಾನು ಫಸ್ಟ್ ಟೈಮ್ ಅಲ್ವಾ ಶಾಪಿಂಗ್ ಬರ್ತಾ ಇರೋದು ಅಂತ. ಆಮೇಲೆ ಒಂದಿಷ್ಟು ರವೆ ಎಲ್ಲ ಬೇಕಾಯಿತು ಅಂದರೆ ಸ್ವಲ್ಪ ನಾನು ಗ್ರೋಸರಿ ಎಲ್ಲ ಏನೇನು ಬೇಕೋ ಎಲ್ಲ ಲಿಸ್ಟ್ ಮಾಡಿ ಇಟ್ಟಿದ್ದೆ. ರೈಸ್ ಎಲ್ಲ ತುಂಬ ಖಾಲಿ ಆಗಿತ್ತು. ಮತ್ತು ನಾನು ಇದರಲ್ಲಿ ನಾನು ಡಿಮಾರ್ಟಲ್ಲಿ ಫಸ್ಟ್ ಟೈಮ್ ರೇಷನ್ ತೊಗೊಂಡಿದ್ದು ಅಂದರೆ ಇದೇ ಫಸ್ಟ್ ಅನಿಸುತ್ತೆ. ಹಾಗೆ ಅಲ್ಲಿ ನನಗೊಬ್ರು ವ್ಯೂವರ್ ಕೂಡ ಸಿಕ್ಕಿದ್ರು. ತುಂಬ ಖುಷಿ ಆಯಿತು. ಅವ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನನ್ನ ಮಗಳಿದ್ರೆ ಅಳಲ್ಲ, ಏನಾದರೂ ತಿನ್ನಕ್ಕೆ ಕೊಟ್ಬಿಟ್ಟು ಟಿ ವಿ ಹಾಕ್ಕೊಡ್ತಾರ, ಸುಮ್ಮನೆ ಇರ್ತಾರೆ. ಅಜ್ಜಿ ಇದ್ರು, ಇಲ್ಲಾಂದ್ರೆ ಅವ್ರು ಸುಮ್ಮನೆ ಬಿಡ್ಬರೋಕ್ಕಾಗಲ್ಲ. ಅದಕ್ಕೆ ಬೇಗ ಬೇಗ ನೋಡ್ತಾ ಇದ್ದೆ ನಾನು. ಇಲ್ಲ ಎಲ್ಲ ಮನೆಗೆ ಎಷ್ಟು ಬಂದಿದ್ದೆಲ್ಲ 4 days ಆಗಿಲ್ಲ, 4 ದಿನ ಆಯಿತು. ಹಾಯ್ ಮಾಡಲಿ, ನನ್ನ ವ್ಯೂವರ್ಸ್ ಎಲ್ಲ ನೋಡ್ತಾರೆ. ಹಾಯ್ ಮೋಕ್ಷಿ, ಯಾಕೆ ನನ್ನ ನೋಡ್ತಾನೆ ಇಲ್ಲ? ನಾಚಿಕೆ ಆಗ್ತಾ ಇದೆಯಾ ಮೋಕ್ಷಿಗೆ? ಬಾರಪ್ಪ, ಬರಲ್ಲ. ಬಾಯ್, ಹೋಗ್ಲಾ? ಚಾಕ್ಲೇಟ್ ಎಲ್ಲ ಕೊಡಲ್ವಾ? ಕೊಡಬೇಡಿ, ನಾನು ನನ್ನ ಮಕ್ಕಳಿಗೆ ಬಿಸ್ಕೆಟ್ ಚಾಕ್ಲೇಟ್ ಮಾತ್ರ ಕೊಡೋದು. ಇನ್ನು ಅವ್ರ ಜೊತೆ ಟೈಮಲ್ಲಿ ಮಾತಾಡಿದ್ದೇ ಗೊತ್ತಾಗಲಿಲ್ಲ. ಚೆನ್ನಾಗಿ ಮಾತಾಡಿಸಿ ಅಂದರೆ ಅವರು ಹನೀಶನ್ನು ನೋಡಿ ಬಂದು ನನ್ನ ಮಾತಾಡ್ಸಿದ್ರು. ಸೊ ಖುಷಿ ಆಯಿತು. ಓಕೆ, ಅವ್ರ ಅಕ್ಕ ಇರ್ಬೋದಲ್ವಾ, ಇಲ್ಲಿದ್ದಾರಲ್ಲ ಅಂತ ಹೇಳಿ. ಅದಾದಮೇಲೆ ಅಲ್ಲಿ ರಾಖಿ ಕೂಡ ಎಲ್ಲ ನೋಡಿದ್ವಿ.
ಅನೀಶ್ ತುಂಬ ಇಷ್ಟಪಟ್ಟು ಒಂದು 2 ರಾಖಿ ಸೆಲೆಕ್ಟ್ ಮಾಡಿದ್ದು. ಆಮೇಲೆ ಏನಾಯಿತು ಅಂತ ಅಂದರೆ ಕೌಂಟರಲ್ಲಿ ಅದರಲ್ಲಿ ಏನೋ ಬಾರ್ ಕೋಡ್ ಅಥವಾ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದೇನೋ ಸೆಟ್ಟಲ್ಲಿ ತೊಗೊಳ್ಬೇಕಿತ್ತಂತ. ನಮಗೆ ಸಿಂಗಲ್ ಪೀಸಲ್ಲೇ ಇದ್ದಿದ್ದು, ನಾವು ತೊಗೊಂಡ್ಬಿಟ್ವಿ. ಆಮೇಲೆ ನೋಡಿದ್ರೆ ಅವರು ಇಲ್ಲ ಇದು ಬಿಲ್ ಆಗಲ್ಲ ಅಂತ ಹೇಳಿ ವಾಪಸ್ ತೊಗೊಂಡ್ಬಿಟ್ರು. ಸೊ ತುಂಬ ಬೇಜಾರಾಯಿತು. ನಾವು ರಾಖಿ ನೆಕ್ಸ್ಟು ಸೆಲೆಬ್ರೇಟ್ ಮಾಡೋದಕ್ಕಾಗಲ್ಲ, ಇವತ್ತು ಇದ್ದೀವಿ ಜೊತೆಯಲ್ಲಿ, ಇವತ್ತೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾವು ರಾಖಿ ತೊಗೊಂಡ್ವಿ. ನೋಡಿದ್ರೆ ಅದು ಒಂಥರ ಆಗಲಿಲ್ಲ. ಆಮೇಲೆ ಮತ್ತೆ ಹೊರಗಡೆ ತೊಗೊಂಡು ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ. ಆಮೇಲೆ ಅಕ್ಕ ಹೇಳಿದ್ರು ಬೇಡ ಪರವಾಗಿಲ್ಲ, ಇನ್ನೇನು ನನ್ನ ತಮ್ಮಂಗೂ ರಾಖಿ ಕಟ್ಟೋದು ನಾವು ಗೌರಿ ಹಬ್ಬದಲ್ಲೇ, ನೀವು ರಕ್ಷಾಬಂಧನ ದಿನ ಸೆಲೆಬ್ರೇಟ್ ಮಾಡಿ ಗೌರಿ ಹಬ್ಬದ ದಿನ ಬಂದು ಅಲ್ಲಿ ಅನೀಶ್ ಮತ್ತು ನನ್ನ ತಮ್ಮನಿಗೆಲ್ಲ ರಾಖಿ ಕಟ್ಟಿದ್ರಾಯ್ತು ಅಂತ ಹೇಳಿಬಿಟ್ಟು ನಾವು ಅಲ್ಲೇ ವಾಪಸ್ ಕೊಟ್ಬಿಟ್ಟು ಮನೆಗೆ ಬಂದ್ವಿ. ಸೊ ಆಯಿತು, ಹೆಂಗೋ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಶಾಪಿಂಗ್ ಎಲ್ಲ ಮುಗೀತು. ಯಾಕೋ ಮನೆಯಿಂದ ಫೋನ್ ಬರಲೇ ಇಲ್ಲ, ಮಾಡಬೇಕಾಗೈತೇನೋ ಪ್ರಗತಿಗೆ ಫೋನ್. ಅವನೇನೋ ಎದ್ದು ಅಳ್ತಾ ಇದ್ರೆ ಪ್ರೀತಮ್ನ ಮಲ್ಗಿಸ್ ಬಂದಿದ್ದು. ತುಂಬ ಲೇಟಾಗಿ ಮಲಗಿದ್ದ ಅವನು. ಲೇಟಾಗಿ ಮಲಗಿದ್ರೆ ಎದ್ದೇಳೋದಿಲ್ಲ. ಹಾಗೆ ಡಿಮಾರ್ಟಲ್ಲಿ ಒಬ್ರು ವ್ಯೂ ಅಲ್ಲಿಂದ ಬಂದ ತಕ್ಷಣ ಅಕ್ಕ ಮನೇಲಿ ಎಲ್ಲರಿಗೂ ಕಾಫಿ ಮಾಡ್ತಾಯಿದ್ರು. ಅಕ್ಕ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಾನು ನೋಡಿದ ಮಟ್ಟಿಗೆ ಎಲ್ಲೇ ಹೋದ್ರೂ ನಮ್ಮ ಅಕ್ಕ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಅವ್ರಿಗೇನು ಗೊತ್ತಾಗ್ತಾ ಇರುತ್ತಲ್ಲ, ಈ ಕೆಲಸ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ. ನಾನು ಮದುವೆ ಆದಾಗಿಂದ ಒಂಥರ ಸಪ್ರೇಟಾಗಿ ಒಬ್ಬಳೇ ಇರೋದ್ರಿಂದ ಸಡನ್ನಾಗಿ ಯಾರ ಮನೆಗೆ ಹೋದ್ರೂ ನಾನು ಏನಾದರೂ ಮಾಡಬೇಕು ಅಂತ ನನಗೆ ಫ್ಲ್ಯಾಶೇ ಆಗೋದಿಲ್ಲ. ಬಟ್ ನಮ್ಮ ಅಕ್ಕ ಅಮ್ಮ ಮನೆಗೆ ಬಂದರೂ ಅಷ್ಟೇ, ನಮ್ಮ ಮನೆಗೆ ಬಂದ್ರೂ ಅಷ್ಟೇ, ನಾನು ಎಷ್ಟೇ ಹೇಳ್ತಾ ಇದ್ದೀನಿ ಬಂದಾಗಿಂದ, ನೀ ಏನೂ ಮಾಡಬೇಡ, ಆರಾಮಾಗಿ ಕೂತ್ಕೋ ಅಂತ. ನಮ್ಮ ಅಕ್ಕನ ಕೈಲಿ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಪಾತ್ರೆ ತೊಳ್ಕೊಡೋದು, ಕಾಫಿ ಮಾಡೋದು, ಅಡುಗೆಗೆ ಹೆಲ್ಪ್ ಮಾಡೋದು, ಏನಾದರೂ ಮಾಡಬೇಕಾ ಹೇಳು ಅನ್ನೋದು. ಸೊ ವಾಷಿಂಗ್ ಮೆಷಿನ್ ರಿಪೇರಿ ಆಗಿರೋದಕ್ಕೆ ಬಂದುಬಿಟ್ಟು ವಾಶ್ ಮಾಡೋಣ ಬಟ್ಟೆ ಅಂತಲೂ ಕೂತ್ಕೊಂಡ್ರು. ಅಮ್ಮ ಕೈ ಮಾಡ್ತೀನಿ ಅನ್ನೋದನ್ನು ಸ್ಟಾಪ್ ಮಾಡಿದೆ. ಕಡ್ಡಿ ಒಳಗೆ ನೆತಾಡ್ಸ್ಕೊಂಡು ಹಿಂಗೆ ತಿಂತಾರಾ? ನೋಡಿದ್ಯಾ? ಇಷ್ಟೊಂದು ತಿಂತಾರಲ್ಲ, ಇಷ್ಟೊಂದು ಹಾಕೋಣ. ನೀನು ತಿಂದಿದ್ಯಾ? ನಾನು ಯಾವತ್ತು ತಿಂದಿರೋದು. ಹೌದಾ? ಇವಾಗ ತಿನ್ನೋಡು ಮಾಡ್ತಿರ್ತೀವಿ. ಯಾತ್ರೆಗಿದ್ದು ಮೈದಾ ಒಳ್ಳೆ ಇಷ್ಟು ಎಣ್ಣೆ ಬಿಟ್ಟು ಕರಿಯೋದು. ದಿನ ಮಾಡ್ಕೊಂಡು ಚೆಲ್ತಾರೆ. ಯಾರು? ಅದೇ ಟಿವಿ ತೋರಿಸ್ತಾರಲ್ಲ. ಟಿವಿಲಿ ದಿನ ಮಾಡಲ್ಲ, ಒಂದಿನ ಮಾಡಿರೋದನ್ನೇ ದಿನ ತೋರಿಸ್ತಾರೆ ಅಲ್ವಾ? ದಿನ ಒಂದು ಕ್ಲಿಪ್ ಹಾಕಿದ್ರೆ, ಒಂದು ಬುಟ್ಟಿಕ್ಕಿದ್ರೆ ಯಾಕೆ ಕೆನ್ನೆ ಮೇಲೆ ಒಂದು ಗುಳ್ಳೆ ಇದು ಮಚ್ಚೆ. ಅಜ್ಜಿ ಟೇಸ್ಟ್ ಮಾಡಜ್ಜಿ. ಸ್ಟಾರ್ಟ್ ಮಾಡು. ಯಾಕೆ? ಅದು ಸುತ್ತದಲ್ಲ ಹೆಂಗೆ ಮಾಡ್ತಿದ್ನ? ಬಿಸಿ ಬಿಸಿ ಬೇಡ ಬೇಡ ನೀನು ತಿನ್ನ. ಸುಡಲ್ವಾ ಅಜ್ಜಿ? ಟೇಸ್ಟ್ ಹೆಂಗದೆ? ಚೆನ್ನಾಗದಾ? ಏನು ಹೇಳಿದ್ದು? ಹಾಂ ಮ್ಯಾಗಿ ಸುಡ್ತೈತೆ. ಚೆನ್ನಾಗಿದ್ಯಾ? ನಿನ್ನ ಫೇವ್ರೇಟಾ ಇದು? ಇಲ್ಲಿ ನೋಡಿ ಇದೊಂದನ್ನು ಮಾಡು. ಜಾಸ್ತಿ ಆಗ್ತದೆ. ಯಾವ ಥರ ಐತೆ ಅಜ್ಜಿ ಇದಾರು? ಹಾಂ ಟೇಸ್ಟ್ ಹೆಂಗದೆ? ಯಾವ ಥರ ಬೇರೆ ಏನು ತಿಂದ್ರೆ ಹಿಂಗೆ ಅನ್ಸುತ್ತೆ ನಿಂಗೆ? ಹಾಂ ಏನು ತಿಂದಂಗದೆ? ಉಪ್ಪಿಟ್ಟು ತಿಂದಂಗದಾ? ಅದೇ ಶಾವಿಗೆ ಉಪ್ಪಿಟ್ಟು. ಹಾಂ. ಡಿಮಾರ್ಟ್ಗೆ ಹೋದಾಗ ಅಲ್ಲಿ ಹನೀಶ್ ಮ್ಯಾಗಿನೇ ನೋಡ್ತಾ ಇದ್ದ. ಸರಿ, ನಾವು ಸುಮಾರು ದಿನ ಆಗಿತ್ತು, ನಾವು ವರ್ಷ ಅಂತೇಳಿ ಒಂದು 6 ತಿಂಗಳು ಆಗಿರಬಹುದು ನಾವು ಶಾಪ್ ಕ್ಲೋಸ್ ಮಾಡೋಕ್ಕೂ ಮೊದಲಿಗೆ ತಿಂದಿದ್ದು. ಅದಾದಮೇಲೆ ನಾವು ತಗೊಂಡು ಬಂದೇ ಇದ್ದಿದ್ದಿಲ್ಲ. ಅಪರೂಪಕ್ಕೊಂದ್ಸರಿ ತಿಂದ್ಬಿಟ್ರೆ ಏನು ಆಗೋದಿಲ್ಲ, ಖುಷಿಗೋಸ್ಕರ ತಿನ್ಬಹುದು ಅಂತೇಳಿ ಎಲ್ಲ ತೊಗೊಂಡು ಬಂದು ಮಾಡಿ ಮನೆಯವರೆಲ್ಲ ಎಂಜಾಯ್ ಮಾಡಿಕೊಂಡು ತಿಂದ್ವಿ. ಅದಾದಮೇಲೆ ಬಂದಮೇಲೆ ಏನೂ ಮಾಡ್ಕೊಂಡಿರಲಿಲ್ಲ ನಾನು ಸ್ಪೆಷಲಾಗಿ, ಯಾಕೆಂದರೆ ಒಬ್ಬಟ್ಟು ಸಾಂಬಾರು ಒಬ್ಬಟ್ಟು ಇದೇ ತುಂಬ ಆಗೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಪಾನಿಪುರಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹೆಂಗೆ ಹೊರಗಡೆ
ಹೊರಗಡೆ ಹೋಗಿದ್ವಲ್ಲ. ಚಾಟ್ ಮಸಾಲ ಒಂದು ಮಿಸ್ ಇತ್ತು, ಎಲ್ಲ ಮನೆಯಲ್ಲೇ ಇತ್ತು, ತೊಗೊಂಡು ಬಂದ್ವಿ. ಇದಕ್ಕೆ ಪುದೀನ, ಕೊತ್ತಂಬರಿ, ಶುಂಠಿ, ಹಸಿರು ಮೆಣಸಿಕಾಯನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು. ತುಂಬ ನೈಸ್ ಪೇಸ್ಟ್ ಆಗಂಗೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಹಾಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೆನೆದ ಮೇಲೆ ಅದರ ರಸನೆಲ್ಲ ತೆಗೆದ್ಬಿಟ್ಟು ಒಂದು 2 ಗ್ಲಾಸಷ್ಟು ಅಂದರೆ ಪಾನಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಹುಣಸೆ ರಸನ ರೆಡಿ ಮಾಡ್ಕೊಂಡಿದ್ದೀನಿ. ರುಬ್ಬಿರೋ ಮಸಾಲೆ ಏನಿದೆಯಲ್ಲ ಅದನ್ನು ಕೂಡ ಸೋಸ್ಕೋತೀನಿ. ಇಲ್ಲಾಂದರೆ ನಾವೆಷ್ಟೇ ನೈಸಾಗಿ ರುಬ್ಬಿದ್ರೂ ಅದೊಂಥರ ಸಣ್ಣ ಸಣ್ಣದಾಗಿ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ನಾನು ಧನಿಯಾ ಮಿಸ್ ಮಾಡಿದ್ದೀನಿ, ಬೇಕಂದರೆ ಹಾಕ್ಬೋದು. ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಹಾಗೆ ಇದು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪಾನಿಗೆ ಮಾತ್ರ ನಾನು, ಇಲ್ಲ ಅಂತ ಅಂದರೆ ನಾರ್ಮಲಾಗಿ ಉಪ್ಪು ಹಾಕೊಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕಬೇಕು, ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಹುಳಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರೆ ಪಾನಿ ರೆಡಿ ಆಯಿತು. ಇನ್ನು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ 2 ವಿಷಿಲ್ಲು, ಮತ್ತು ಒಣ ಬಟಾಣಿಯನ್ನು ಒಂದು 4 ಅವರ್ ಮುಂಚೆಗೆ ನೆನೆಸ್ಬಿಟ್ಟು ಅದನ್ನು ಒಂದು 4 ವಿಷಿಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋ ಪೊಟ್ಯಾಟೋಗೆ, ಆಲೂಗೆಡ್ಡೆಗೆ ಸ್ವಲ್ಪ ಈರುಳ್ಳಿ, ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಬಟಾಣಿ ತುಂಬ ಚೆನ್ನಾಗಿ ಅಂದರೆ ಹದವಾಗಿ ಬೆಂದಿದೆ, ಜಾಸ್ತಿ ಇದಾಗಿಲ್ಲ, ಜಾಸ್ತಿ ಹಾಗೇ ಇಲ್ಲ. ಸ್ವಲ್ಪ ಖಾರದ ಪುಡಿ, ಅದಕ್ಕೆ ಪೆಪ್ಪರ್ ಪೌಡರ್, ಸೇಮ್ ನಾನು ಏನು ಪಾನಿಗೆ ಏನೆಲ್ಲ ಹಾಕಿದೆ ಅದೇ ಮಸಾಲಾನ ಹಾಫ್ ಸ್ಪೂನಷ್ಟು ಇದಕ್ಕೂ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ, ಚಾಟ್ ಮಸಾಲ, ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಿಪುರಿ ಸ್ಟಫ್ ರೆಡಿ ಆಗುತ್ತೆ. ಇಷ್ಟೇ. ಹೊರಗಡೆ ತಿನ್ನೋದಕ್ಕೆ ಸ್ವಲ್ಪ ನಾವು ಎಷ್ಟು ಅವರು ಹೈಜಿನಾಗಿ ಮಾಡಿದಾರೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಕೂಡ ಇರುತ್ತಲ್ವ. ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಇನ್ನೂ ಹೆಲ್ದಿಯಾಗಿ ಮಾಡ್ತೀನಿ ಅಂತ ಅಂದರೆ ಸ್ವಲ್ಪ ಗೋಧಿ ಹಿಟ್ಟು, ಸೂಜಿ, ಬಾಂಬೆ ಸೂಜಿ ಅಂತ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಸೋಡಾ, ಉಪ್ಪು ಹಾಕಿ ಚೆನ್ನಾಗಿ ಕಳಿಸ್ಬಿಟ್ಟು ನಾದಿ ಇಟ್ಟುಬಿಟ್ಟು ಅದು ಚೆನ್ನಾಗಿ ನೆನಿಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಮತ್ತೆ ಪೂರಿ ಥರ ರೆಡಿ ಮಾಡಿ ಈ ಥರ ನಾವು ಮಾಡ್ಕೋಬೋದು. ನಾನಿಲ್ಲಿ ರೆಡಿಮೇಡ್ ತೊಗೊಂಡು ಬಂದಿದ್ದಂಗೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು, ಬೇಕು ಅಂತಂದರೆ ಅದನ್ನು ನಾವು ಮನೆಯಲ್ಲೇ ಇನ್ನೂ ಚೆನ್ನಾಗಿ ಇನ್ನೂ 100% ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಅಂತ ಅಷ್ಟೇ. ಸೊ ಎಲ್ಲ ರೆಡಿ ಆಯಿತು. ಪೂರಿ ಕೂಡ ಮಾಡಿಕೊಂಡೆ. ಪಾನಿಗೆ ಒಂದು ಅರ್ಧ ಕಾಲು ಎಷ್ಟು ಹುಣಸೆ ಹುಳಿ ಹೆಂಗಿದೆಯೋ ಅದು ನೋಡಿಕೊಂಡು ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಸೊ ಪಾನಿಪುರಿ ತಿನ್ನೋ ಖುಷಿನೇ ಬೇರೆ ಅಲ್ವಾ. ಅದರಲ್ಲೂ ಫ್ಯಾಮಿಲಿ ಜೊತೆ ಈ ಥರ ಕುತ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಅದಾದಮೇಲೆ ಅನಿಶಂಗೆ ಗೊತ್ತಿಲ್ಲ, ಅಲ್ಲಿಂದ ಡಿಮಾರ್ಟಿಂದ ಬರೋಷ್ಟರೊಳಗೆ ಅವನಿಗೆ ಒಂಥರ ಫೀವರ್ ಬರೋದಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ಅವನಿಗೆ ಜ್ವರ ಬರುತ್ತೆ ಅಂತ ಅಂದರೆ ಮೊದಲಿಗೆ ಕಣ್ಣೆಲ್ಲ ಉರಿ ಬರುತ್ತೆ. ನಮ್ಮ ಅಕ್ಕ ಹೇಳಿದ್ರು ಇಲ್ಲ ಅವನಿಗೀಗ ಫೀವರ್ ಬಂದುಬಿಡುತ್ತೆ ಅಂತ. ಸೊ ಹಾಗೆ ಫೀವರ್ ಬಂತು. ಅವನಿಗೆ ಫೇವ್ರೇಟು, ಅವನಿಗೆ ಇಷ್ಟ ಆಗುತ್ತೆ ಅಂತ ನಾನು ಪಾನಿಪುರಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಅವನಿಗೆ ಜ್ವರ ಬಂದುಬಿಡ್ತು. ಸರಿ ಅವನು ಆಗಲ್ಲ ನನಗೆ ಅಂತ ಹೇಳಿ ಮಲ್ಕೊಂಡ್ಬಿಟ್ಟ. ಅವ್ನಿಗೆ ಆಗ್ತಾನೂ ಇದ್ದಿದ್ದಿಲ್ಲ. ಅದಾದಮೇಲೆ ನಾವು ಅಕ್ಕ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಒಂದು ಟಾನಿಕ್ ತೊಗೊಂಡು ಬಂದು ಹಾಕಿದ್ವಿ. ಅದು ಹಾಕಿದ್ಮೇಲೆ ಅವನಿಗೆ ಸ್ವಲ್ಪ ಲೈಟಾಗಿ ಫೀವರ್ ಕಡಿಮೆ ಆಯಿತು. ಇವಾಗೆಲ್ಲರೂ ಕೂಡ ಪಾನಿಪುರಿ ತಿಂತಾಯಿದ್ದೀವಿ. ಸೊ ರಸ ಕುಡಿದೋಡು ಒಂಚೂರು ರಸನ ತಿನ್ನೋಳು ಆಗ ತಿನ್ನು ಚೆಲ್ಲೋಗುತ್ತೆ. ಫುಲ್ ಯಾಕೆ ಕೊಡ್ಬೇಕು ಬೇಡಿಕೆ ಫುಲ್ ಹಾಕೋಬೇಕು. ಅಯ್ಯೋ ಕಚ್ಚದಲ್ಲ ಪೂರ್ತಿ ಚೆನ್ನಾಗಿಲ್ವಾ? ಏನು ಚೆನ್ನಾಗಿರುತ್ತೆ. ಚೆನ್ನಾಯ್ತಾ? ಚೆನ್ನಾಯ್ತಾ? ನಮ್ಮಜ್ಜಿ ಬೈಲೆಲ್ಲ ಕೇಳಿದೆ ಅದಕ್ಕೆ ಅಲ್ವಾ. ಒಂದೊಂದು ಪಾನಿಪುರಿಗೆ ಎಷ್ಟಕ್ಕ? ಒಂದು ಪ್ಲೇಟ್ ಪಾನಿಪುರಿ 35 ರೂಪಾಯಿ. ಒಂದು ಪಾನಿಪುರಿಗೆ ಎಷ್ಟು ಕೊಡ್ತಾರೆ? 6 ಪಾನಿಪುರಿ 35 ರೂಪಾಯಿ ಇರ್ತಾರೆ 6 ಪೀಸ್ಗೆ. ತಗೋ ಇಲ್ಲಿ ಅಕ್ಕಂಗೆ ಇಷ್ಟ ಆಯಿತು. ಸೊ ಅಕ್ಕಂಗೆ ಸರ್ವ್ ಮಾಡಿ ನನಗೂ ಕೂಡ ಖುಷಿ ಆಯಿತು. ಈ ಥರ ಎಂಜಾಯ್ ಮಾಡೋದಕ್ಕೆ ಎಷ್ಟು ಜನಕ್ಕೆ ಆಸೆ ಇರುತ್ತಲ್ವಾ. ಸೊ ಏನೋ ಗೊತ್ತಿಲ್ಲ, ಪ್ರೀತಮ್ಗೋ ಅನೀಶಂಗೋಸ್ಕರ ಅಂತ ಮಾಡಿದೆ. ನೋಡಿದ್ರೆ ಅನೀಶಂಗೆ ಹುಷಾರಿಲ್ದಂಗೆ ಮಲಗಿಬಿಟ್ಟ. ಲಾಸ್ಟ್ ಟೈಮ್ ಬಂದಿದ್ನಲ್ಲ ಆವಾಗ ಮಾಡ್ಕೊಡ್ತೀನಿ ಅಂತ ಹೇಳಿ ಅವನು ಬಂದಾಗ ಗೊತ್ತಲ್ಲ ಬೇಗ ಬರ್ತಾನೆ, ಬೇಗ ಹೊರಟೋಗ್ಬಿಡ್ತಾನೆ ಅಂತ ಹೇಳಿ ಅವನಿಗೆ ಮಾಡೋಕ್ಕಾಗಿರಲಿಲ್ಲ. ಸರಿ ಇದಾನಲ್ಲ ಅಂತ ಅವನಿಗೋಸ್ಕರ ಅಂತಲೇ ಮಾಡಿದೆ. ನೋಡಿದ್ರೆ ಅವನಿಗೆ ಫುಲ್ಲು ಫೀವರ್ ಬಂದುಬಿಟ್ಟಿದೆ. ಇವಾಗ ಹೋಗಿ ಟಾನಿಕ್ ತೊಗೊಂಡು ಬಂದ್ವಿ. ಟಾನಿಕ್ ಕುಡಿದು ಮಲಗಿದ್ದಾನೆ. ಇದೇನಪ್ಪ ಪ್ರೀತು, ಅಣ್ಣ ಪಕ್ಕ ಮಲ್ಕೊಂಡಿದ್ಯಾ? ಅಣ್ಣ ಇಲ್ಲ, ಅಣ್ಣನ ಜೊತೆ ಮಲ್ಕೊಂಡಿದ್ಯಾ?
ಅಣ್ಣಂಗೆ ಹುಷಾರಿಲ್ಲಲ್ಲ, ನೀನು ಇಷ್ಟೊಂದು ಡಿಸ್ಟರ್ಬ್ ಮಾಡಿದ್ರೆ ಅಣ್ಣ ಹೆಂಗೆ ತಾಚಿ ಮಾಡೋದು? ಹಾಂ, ಯಾರು ನಿಂಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ದು? ಅಣ್ಣನಾ? ಈ ಥರ ಆಯಿತು. ಇವಾಗ ಗೊತ್ತಿಲ್ಲ, ಬೇಗ ಹುಷಾರಾದರೆ ಸಾಕು. ಮನೆಗೆ ಬಂದು ಹಿಂಗಾದರೆ ನಮಗೆ ಭಯ ಅಲ್ವಾ? ಅನ್ನಿ ಹುಷಾರಾದ? ಟಾನಿಕ್ ಕೊಡಿದ್ಮೇಲೆ ಹಾಂ ಕಡಿಮೆ ಆಯ್ತಾ ಫೀವರು? ಹಾಂ, ಇವಾಗ ಪಾನಿಪುರಿ ತಿನ್ನೋ ಸ್ಟೇಜಿಗೆ ಬಂತಾ? ಹಾಂ, ಜ್ಞಾನ ಬಂತು. ಬೇಡ ಬೇಡ ನಂಗೆ ಪಾನಿಪುರಿ ಬೇಡ ಅಂತ ಹೋಗಿ ಮಲ್ಕೊಂತಿತ್ತು. ಟಾನಿಕ್ ಆಗ್ತಿದ್ದಂಗೆ ಒಂಚೂರು ರಿಕವರಿ ಆಗಿ. ಹಾಂ, ಕಣ್ಣು ಒಂದು ಸ್ವಲ್ಪ ಉರಿತಾಯ್ತ್ಯಾ? ಚೆನ್ನಾಗಿತ್ತಾ ಪಾನಿಪುರಿ? ಹಾಂ, ನಮ್ಮ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಅಕ್ಕ ಬಂದಿದ್ದು ಗೊತ್ತಾಗ್ಲಿಲ್ಲ, ಹೊಟ್ಟಿದ್ದು ಗೊತ್ತಾಗ್ಲಿಲ್ಲ. ಯಾರಾದರೂ ಆಗಲಿ ಮನೆಗೆ ಗೆಸ್ಟ್ ಬಂದರೆ ಹೆಂಗಿರುತ್ತೆ ಅಂತಂದರೆ ಅವ್ರು ಬರ್ತಾರೆ, ಮಾತು ಕತೆ ಅದು ಇದು ಅದರಲ್ಲೇ ಹೊರಟೋಗ್ಬಿಡುತ್ತೆ. ಈಗಾಗಲೇ ನಮ್ಮ ಅಕ್ಕ ಹೊರಟ್ಬಿಟ್ರು. ಸರಿ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು, ಮಳೆಗಾಲ ಅಲ್ವಾ, ಚುರುಮುರಿ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ವಿ. ನೆನ್ನೆ ಮಾಡೋಕ್ಕೆ ಅಂತ ತರಿಸಿದ್ದು, ಮಾಡೋಕ್ಕೆ ಆಗಿದ್ದಿಲ್ಲ. ಪ್ರಗತಿ ಸ್ವಲ್ಪ ಎಲ್ಲರಿಗೂ ಚುರುಮುರಿ ಮಾಡಿ ಕೊಟ್ಟರು. ತಿನ್ನಲ್ಲ, ನಾನು ತಿನ್ನಪ್ಪ ನನಗೋಸ್ಕರ ನಿನಗೋಸ್ಕರ ಅಂತ ಮಾಡಿದ್ದೀನಿ ಅಂತ ಏನಾದರೂ ಒಂಚೂರು ನೈಸ್ ಮಾಡಿದ್ರೆ ಆವಾಗ ಒಂಚೂರು ತಿನ್ನತ್ತೆ ಅಲ್ವಾ? ನೀ ಹೊರಟ್ಬಿಟ್ಟಾ? ನಮ್ಮ ಮನುಷ್ಯಂಗೆ ಹೋಗೋಕೆ ಇಷ್ಟ ಇಲ್ಲ ಅಲ್ವೇನಪ್ಪ? ಆದರೆ ನಿಮ್ಮ ಮಮ್ಮಿ ಬಿಡಲ್ಲ. ಫೀವರ್ ಕಮ್ಮಿ ಆಯ್ತಾ? ಏನು ಹೇರ್ ಕಟ್ ಎಲ್ಲ ಮಾಡಿಸಿಲ್ಲಂತೆ. ಸ್ಕೂಲಲ್ಲಿ ಇಷ್ಟೊಂದು ಕೂದಲು ಬೆಳೆಸಂಗಿಲ್ಲ ಅಂತ ಹೇಳ್ತಿದ್ದಾರಂತೆ. ಸೊ ಅದಕ್ಕೆ ಇವಾಗ ಹೋಗಿ ಹೇರ್ ಕಟ್ ಎಲ್ಲ ಮಾಡಿಸ್ಬೇಕು. ಟೈಮ್ ಆಯಿತು, ಹೊರಟ್ಬಿಡ್ತೀವಿ ಅಂತ ಹೇಳಿ ಹೊರಟ್ಬಿಟ್ಟಿದ್ದಾರೆ. ಏನು ಕಪ್ಪಲ್ ತಿಂತಾರ? ಬಂದಾಗಿಂದ ನಮ್ಮ ಅಕ್ಕಂಗೆ ಸ್ವಲ್ಪ ಕ್ಲೀನಾಗಿರ್ಬೇಕಾ. ಆಮೇಲೆ ಕ್ಲೀನಾಗಿ ನಾನಿಲ್ಲ ಅಂತ ಅಲ್ಲ, ಅಂದರೆ ನಾನಿದ್ದಾಗ ಏನಾದರೂ ಮಾಡಿಕೊಟ್ರೆ ಮಕ್ಕಳು ಅದು ಇದು ಕೆಲಸ ಅಂತ ಸಿಕ್ಕಾಬಿಟ್ಟೆ ಇದು ಅಂತ ಹೇಳ್ಬಿಟ್ಟು ಬಂದಾಗಿಂದ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ಕೊಳಂಗಿದ್ರೆ ಮಾಡ್ಕೊ, ಅದು ಮಾಡು ಇದು ಮಾಡು ಅಂತ ಹೇಳಿ ಬೆಳಗ್ಗೆಯಿಂದ ಪಾಪ ನಮ್ಮ ಅಕ್ಕಂಗೆ ಕೆಲಸದಲ್ಲೆಲ್ಲ ಮುಳುಗೋಗ್ಬಿಡ್ತು. ನಾನು ಬೇಡ ಬೇಡ ಫಸ್ಟು ಅಪರೂಪಕ್ಕೆ ಬಂದಿದ್ದೀರಾ, ಇರಿ ಕೂತ್ಕೊಳ್ಳಿ ಮಾತಾಡಿ ಅಂತಂದರೆ, ಅಯ್ಯೋ ನಾನು ಹೋದ್ಮೇಲೆ ನೀವು ಒಬ್ಳೆ ಮಾಡಬೇಕು. ನಮ್ಮ ಅಮ್ಮಂದು ಅದೇ ಟೆನ್ಷನು, ನಮ್ಮ ಅಕ್ಕಂದು ಅದೇ ಟೆನ್ಷನು, ಒಬ್ಳೆ ಕಷ್ಟಪಡ್ತೀಯಾ ಅಂತ. ಸೊ ಅದಕ್ಕೆ ಬಂದ್ಬಿಟ್ಟು ಒಂದಿಷ್ಟೆಲ್ಲ ಮಾಡಿಕೊಟ್ರು. ಇವಾಗ ಹೊರಟ್ಬಿಡ್ತಾರೆ. ಅವ್ರು ಹೋದ್ಮೇಲೆ ಮತ್ತೆ ನಮ್ಮದೇ ಅದೇ ಬೇಜಾರು. ನಮ್ಮ ಅಜ್ಜಿ ಕೊಟ್ವಿ, ಟೇಸ್ಟ್ ಹೆಂಗದೆ ಅಂತ ಕೇಳಲೇ ಇಲ್ಲ ನಮ್ಮ ಅಜ್ಜಿನ. ಅಜ್ಜಿ ನೀವು ಸ್ವಲ್ಪ ಹಾಕ್ಲಾ? ಚೆನ್ನಾಗಿತ್ತಾ? ಹಾಂ, ಕಡಲೆಪುರಿ ಖಾರ ಆಗಿತ್ತಾ? ಮೆಣಸಿನ್ಕಾಯಿ ಹಾಕಿರ್ಲಿ ಈ ಕಡೆ. ಮೆಣಸಿನ್ಕಾಯಿ ಎಲ್ಲ ಇಲ್ಲ ಈಗ. ಯಾಕೆ? ಇನ್ನು ದಿನ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಸೊ ದಿನದಲ್ಲಿ ಬರೀ ನಮ್ಮ ಅಕ್ಕನಿಗೆ ಕ್ಲೀನಿಂಗೇ ಆಗೋಯ್ತು. ಅದು ಕ್ಲೀನ್ ಮಾಡೋಣ, ಇದು ಕ್ಲೀನ್ ಮಾಡೋಣ, ಇದು ಮಾಡಿಕೊಡ್ತೀನಿ, ಅದು ಮಾಡ್ಕೊಂಡು ಸುಮಾರು ಕೆಲಸ ಮಾಡಿಕೊಟ್ರು. ಸೊ ಇನ್ನೇನು ಮಧ್ಯಾಹ್ನಕ್ಕೆ ಹೊರಟ್ಬಿಟ್ರು ಅವರು. ಸರಿ ಬರೀ ಕೆಲಸ ಅದು ಇದು ಅವ್ರನ್ನ ನೋಡೋದ್ರಲ್ಲಿ ಅಕ್ಕಂಗೆ ಸೀರೆ ಕೊಡಬೇಕು, ಅರ್ಶಿನ ಕುಂಕುಮ ಬಳೆ ಕೊಡಬೇಕು ಅನ್ನೋದೇ ನನಗೆ ಐಡಿಯಾನೇ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಇನ್ನೇನು ಹೊರಟು ಆಟೋ ಬುಕ್ ಮಾಡ್ತೀನಿ ಅಂತ ಇದ್ದಾರೆ. ಆವಾಗ ನನಗೆ ಫ್ಲ್ಯಾಶ್ ಆಯಿತು, ಅಯ್ಯಯ್ಯೋ ಬರೀ ಕೈಯಲ್ಲಿ ಹೆಂಗೆ ಕಳಿಸ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಟ್ಟು, ಇರೋ ಒಂದು ಸ್ವಲ್ಪ ಮಲ್ಲಿಗೆ ಹೂವು ತೊಗೊಂಡು ಬರ್ತೀನಿ ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂತ ಹೇಳಿ ಹೊರಟೆ. ಹೋದ ತಕ್ಷಣ ನಾನು ರೆಗ್ಯುಲರಾಗಿ ಮಮತಾ ಟೆಕ್ಸ್ಟೈಲ್ಸ್ಗೆ ಹೋಗ್ತೀನಲ್ಲ, ಅಲ್ಲೇ ತೊಗೊಂಡು ಬರೋಣ, ನನಗೆ ಅಲ್ಲೇ ಸ್ಯಾಟಿಸ್ಫೈಡ್ ಆಗೋದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನೋಡ್ತಾ ಇದ್ದೀನಿ. ನೋಡಿದ ತಕ್ಷಣ ಫಸ್ಟ್ ಹೋದ ತಕ್ಷಣ ನನಗೆ ಒಂದು ಲ್ಯಾವೆಂಡರ್ ಮತ್ತು ಏನದು ಗ್ರೀನ್ ಬಾರ್ಡರ್ ಸ್ಯಾರಿ ಇಷ್ಟ ಆಗೋಯಿತು. ಸೊ ಅದನ್ನೇ ಇಟ್ಕೊಂಡೆ. ಅದಕ್ಕಿಂತ ಬೆಟರಾಗಿ ಏನಾದರೂ ಸಿಗ್ಬೋದೇನೋ ಅಂತ ಹೇಳ್ಬಿಟ್ಟು ನೋಡ್ತಾನೆ ಇದ್ದೀನಿ. ಅಕ್ಕಂಗೆ ಟೈಮ್ ಆಗಿಬಿಡುತ್ತೆ, ಇನ್ನು ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಸರಿ ಇನ್ನು ಜಾಸ್ತಿ ಕಲೆಕ್ಷನ್ಸ್ ತೆಗೆಸಿದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟು ಯಾವುದು ಚೆನ್ನಾಗಿಲ್ಲದಿರೋ ತೊಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಅದು ಇಷ್ಟ ಆಯಿತು. ಅದನ್ನೇ ತೊಗೊಂಡು ಹೊರಟೆ. ಇನ್ನೂ ಒಂದಿಷ್ಟು ನೋಡಿದೆ, ಬಟ್ ಕಲರ್ ಕಾಂಬಿನೇಷನಲ್ಲಿ ನನಗೊಂದು 3-4 ಇಷ್ಟ ಆದವು. ಬಟ್ ಆದ್ರೂ ಫೈನಲಿ ಬಟ್ಟೆ ಮುಟ್ಟಿದಾಗ ಕ್ವಾಲಿಟಿ ಅದೆಲ್ಲ ನಮ್ಗೆ ಒಂದು ಇಷ್ಟ ಆಗುತ್ತಲ್ವ, ಅದನ್ನು ನೋಡಿ ಒಂದು ಸೀರೆ ತೊಗೊಂಡೆ. ಅದಾದಮೇಲೆ ಅದಕ್ಕೆ ಮ್ಯಾಚಿಂಗ್ ಬಳೆನೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಮ್ಯಾಚಿಂಗ್ ಬಳೆ ತೊಗೊಂಡು ಸ್ವಲ್ಪ ಮಲ್ಲಿಗೆ ಹೂವು ತೊಗೊಂಡು ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಕಳ್ಸೋಣ. ಸುಮಾರು ದಿನ ಆದಮೇಲೆ ಬಂದಿರೋದು ನಮ್ಮ ಅಕ್ಕ. ಸೊ ಹಾಗೆ ಹೆಂಗೆ ಕಳ್ಸೋದು ಅಂತ ಹೇಳಿ ತೊಗೊಂಡು ಬಂದೆ. ಅಕ್ಕಂಗೆ ಅಂತ ಸೀರೆ ತಂದಿದ್ದೀನಿ. ನಿಜವಾಗ್ಲೂ ಬೈತಾರೆ ನಮ್ಮ ಅಕ್ಕ, ಏನು ತರಕ್ಕೆ ಹೋದೆ ಅಂತ ನಿಜವಾಗ್ಲೂ ಬೈತಾರೆ. ತುಂಬ ದಿನ ಆದಮೇಲೆ ಬಂದಿರೋದು ನಮ್ಮ ಅಕ್ಕ. ಬರೋದೇ ಇಲ್ಲ ಅಂದರೆ ಅವ್ರು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ದೆ ಅಲ್ವಾ, ಅವ್ರಿಗೆ ಅದೊಂದಿಷ್ಟು ಕಮಿಟ್ಮೆಂಟ್ ಇರುತ್ತೆ. ಅದು ಸುಲಭವಾಗಿ ಸಿಂಗಲಾಗಿ ನ್ಯೂಕ್ಲಿಯರ್ ಫ್ಯಾಮಿಲಿಗಳೆಲ್ಲ ಓಡಾಡ್ತಾರಲ್ಲ, ಹಂಗೆ ಓಡಾಡೋಕ್ಕಾಗಲ್ಲ. ಸೊ ಅದಕ್ಕೆ ಬಳೆ ಹೂವು ಮತ್ತು ಸೀರೆ ತೊಗೊಂಡು ಬಂದೆ. ಏನಂತಾರೆ ನೋಡೋಣ.
ಯಾರು ಹಾ 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 ಓಹೋ ಹೋ ಹೋ ಅಂತಾರದು. ಹ್ಞೂ ಅನಿ ರೆಡಿನಾ ಅಜ್ಜಿ ತಾ ಅಕ್ಕಂಗೆ ಏನೋ ತಂದಿದ್ದೀನಿ ನೋಡು. ಏನೂ ಇಲ್ಲ, ಏನು ತಂದಿಲ್ಲ. ಏನು ವರಮಹಾಲಕ್ಷ್ಮಿ ಹಬ್ಬದ ದಿನ ಮನೆಗೆ ಬಂದ್ಬಿಟ್ಟು ಹಂಗೆ ಕಳಿಸ್ತಾರ? ನೋಡು ಸೀರೆ ನೋಡಕ್ಕ, ಹೂವ ಹೇಳು ಇಷ್ಟ ಆಯ್ತಾ? ಎಷ್ಟನ ಆಗಿರ್ಲಿ ನೀನು ಅದೆಲ್ಲ ಕೇಳಬಾರ್ದು. ಚೆನ್ನಾಗದ ಕಲರ್ ಇಷ್ಟ ಆಯ್ತಾ ಅಜ್ಜಿ? ಒಂದೇ ಮನ್ಸು ಒಂದು ಇನ್ನೊಂದಿತ್ತು ಫುಲ್ಲು ಹಸಿರು, ಪಲ್ಲು ಮಾತ್ರ ಪರ್ಪಲ್ಲು. ನಂಗೆ ಇದು ಏನೋ ಒಂಥರ ಈ ಬಾರ್ಡ್ರ್ ಇಷ್ಟ ಆಗೋಯ್ತು. ಇದು ಉಡ್ಕೊಂಡಾಗ ಸಕ್ಕ ತೆಲಿಗೆಂಟ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿನ್ನ ಫೇಸಿಗೆ ವೈಟ್ಗಿದೆಯಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡೆ. ನಮ್ಮನೆಗೆ ಲಕ್ಷ್ಮಿ ಬಂದಂಗೆ ಬಂದಿದ್ಯಾ ಹಬ್ಬದ ದಿನ ಅಲ್ಲೇನಜ್ಜಿ? ಅದಕ್ಕೆ ಮ್ಯಾಚಿಂಗ್ ಬಳೆ ಅಂತ ಇದನ್ನು ತಗೊಂಬಂದೆ. ಅರ್ಶಿನ ಕುಂಕುಮ ಇಕ್ಕೊಡ್ತೀನಿ, ತಗೊಂಡು ಆರಾಮಾಗಿ ಹುಷಾರಾಗಿ ಹೋಗ್ಬಿಟ್ರೆ ಸಾಕು ನನಗೆ. ಬಟ್ ಟೈಮಲ್ಲಿ ನಮ್ಮ ಅಕ್ಕ ಬಂದಿರೋದಕ್ಕೆ ವರಮಹಾಲಕ್ಷ್ಮಿ ಲಕ್ಷ್ಮಿ ಬಂದಂಗೆ ಬಂದವ್ರೆ ಅಂತ ಹೇಳ್ಬಿಟ್ಟು ಒಂದು ಸೀರೆ ಕೊಡ್ಸಿದ್ದೀನಿ. ಯಾಕೆಂದ್ರೆ ಅಪರೂಪ ನಮ್ಮ ಅಕ್ಕ ಅವಾಗವಾಗ ಬಂದರೆ ಒಂಥರ ತುಂಬ ಅಪರೂಪಕ್ಕೆ ಬರ್ತಾರೆ. ಅಪರೂಪ ಅಂದರೆ ಈ ವರ್ಷ ಬಂದವ್ರೆ ಅನ್ಕೊಳ್ಳಿ, ಇನ್ನ ಗೊತ್ತಿಲ್ಲ ಇರಕ್ಕಾಗಲ್ಲ, ಗೆಸ್ ಮಾಡಕ್ಕೂ ಆಗಲ್ಲ ಆ ಥರ. ಬಂದೆ ಇದು ನಮ್ಮ ಅಕ್ಕ ಹೊರಟಿದ್ದಾರೆ. ಇನ್ನು ಮಳೆಗಾಲದಲ್ಲಿ ಹೊರಗಡೆ ಹೊರಡೋದು ಅಂತ ಅಂದರೆ ಟೈಮನ್ನು ಗಳಿಗೆ ನೋಡೋಕ್ಕಾಗಲ್ಲ. ಯಾಕೆಂದರೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹುಷಾರಾಗಿ ಹೋಗಿಬಿಡ್ಲಿ. ಆಮೇಲೆ ಸ್ವಲ್ಪ ಕೆಲಸ ಎಲ್ಲ ಇತ್ತು, ನೆಕ್ಸ್ಟ್ ಡೇ ಸ್ಕೂಲ್ ಇತ್ತಲ್ವ. ಸೊ ಅವರು ಬೇಗನೆ ಹೋದರೆ ನಮಗೂ ಕೂಡ ಒಂಥರ ಸಮಾಧಾನ. ಯಾಕೆಂದರೆ ಒಬ್ಬರೇ ಹೋಗ್ತಾ ಇರೋದು, ಜೊತೆಲಿ ಯಾರೂ ಇಲ್ಲ. ಇನ್ನೊಂದು ಏನಂತಂದರೆ ಅವ್ರನ್ನ ಈ ಥರ ಹೊರಗಡೆ ಒಬ್ಬರನ್ನ ಕಳಿಸೋದು ತುಂಬ ರೇರು. ಯಾಕೆ ಅಂತಂದರೆ ಸೇಫ್ಟಿ ವೈಸ್ ನೋಡ್ತಾರೆ ಅವರು, ಹಾಗಾಗಿ ಅಷ್ಟು ಈಸಿಯಾಗಿ ಹೊರಗಡೆ ಕಳಿಸೋದಿಲ್ಲ. ಬಟ್ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ಅನ್ನೋದು ನಮಗಿರುತ್ತಲ್ಲ, ಅದಕ್ಕೆ ಬೆಳಕಿದ್ದಾನೆ ಹೋಗ್ತೀನಿ ಅಂತೇಳಿ ಕಳಿಸ್ತಾ ಇದ್ದೀವಿ. ರಜೆ ಇದ್ದಾಗ ಬರೀ ನಿದ್ದೆ ಬಂದಿರಂಗದಕ್ಕ ಮಧ್ಯದಿಂದ ಬಂದಿಲ್ಲ. ಅವ್ನು ಮಾಡ್ಕೊಂಡಲ್ಲ ನಮ್ಮ ಮನುಷ್ಯಂಗೆ ಪ್ರೀತು ಅಂದರೆ ತುಂಬ ಇಷ್ಟ ಅಲ್ವಾ ನೀ? ಯಾಕೆ ಇಷ್ಟ ಅವ್ನು ನಿಂಗೆ? ಆದರೂ ಇಷ್ಟ. ಎಲ್ಲರದು ಡಿಮ್ಯಾಂಡ್ ಒಂದೇ, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದ್ಬೇಕು. ನೀನೇನೋ ಮಾಡೋದೇ ಮಾಡ್ತಾರೆ. ಪ್ರೀತಿಗೆ ಬಾಯ್ ಹೇಳಿದ್ರು ಬಾಯ್ ಹೇಳಿದ್ರು, ಅಷ್ಟೇ ಇದರಲ್ಲಿಲ್ಲ. ನೋಡು ಒಂದ್ಸತಿ ಹಂಗೆ ಹೊಂಟೋಗಿದ್ದೆ. ಬೇಗ ಬರ್ಲಿಲ್ಲ ಅಂದ್ರೆ ಗ್ರೌಂಡ್ ಅಲ್ಲ ಫಸ್ಟ್ ಅಲ್ಲ ಗ್ರೌಂಡ್ ಫ್ಲೋರು. ನಾವು ಅನೀಶ್ ಈ ಸರಿ ಪಾರ್ಕಿಗೆ ಹೋಗ್ಲಿಲ್ಲ. ಸಖತ್ ಮಳೆ ಸ್ಟಾರ್ಟ್ ಆಯ್ತು ನೋಡು. ಬೆಳಕಿದ್ದಾಗಲೇ ಕಳ್ಸೋಣ ಅಂತ ಅನ್ಕೊಂಡೆ. ಅಲ್ಲಿದ್ದಾರೆ ನೋಡು ಗೇಟ್ ಮುಂದೆ. ಹಾಂ ನಿಧಾನಕ್ಕೆ ಬಾ, ಮೇಲೆ ಹತ್ತು. ಡಿ ಗ್ರೂಪ್ 9 ಈ ಕಡೆ ಬಿದ್ದೋಗ್ತೀಯ ನೀನು ಅಕ್ಕ. ಬ್ಯಾಗ್ ಆ ಕಡೆ ಇಟ್ಕೊಂಬಿಡು, ಇದು ಹಿಂದಕ್ಕಿಡು. ಕಲ್ಲ ಹತ್ರನೇ ಆಗುತ್ತಾ? ಇದು ಲಾಕ್ ಮಾಡು, ನಿಂಗೆ ಸರಿ ಇಲ್ಲ. ಮಲಗಿಬಿಟ್ಟ ನಮ್ಮಲ್ಲ ಈ ಕಡೆ. ಮಳೆ ಹನಿ ಬಂದರೆ ನೆನಿತಾನೆ. ಸರಿ ಅಜ್ಜಿ ಹೊಂಟ್ರು, ಬಾಯ್ ಮಾಡು. ಹಾಂ
ಫೋನ್ ಮಾಡಕ್ಕ ಹೋದ ತಕ್ಷಣ ಇಲ್ಲ ಇಲ್ಲ ಹೋದ ತಕ್ಷಣ ಫೋನ್ ಮಾಡು ಹುಷಾರು ಬಾಯ್ ಹೋದ್ರಾ 3 ದಿನ ಇದ್ರಾ ಶುಕ್ರವಾರ ಶನಿವಾರ ಭಾನುವಾರ ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ ಹೋದ್ರು ಬಾ ಮನೆಗೆ ಹೋಗೋಣ ಮಳೆ ಬೇರೆ ಬರ್ತದೆ ಬೆಳಕಿದ್ದಂಗ್ಲೇ ಕಳಿಸ್ಬೇಕಂತ ಎಷ್ಟು ಟ್ರೈ ಮಾಡಿದೆ ಲೇಟ್ ಆಗೇ ಹೋಯ್ತು ಹೊರಟ್ಬಿಟ್ರು ಹುಷಾರಾಗಿ ಮನೆಗೆ ಹೋದ ತಕ್ಷಣ ಫೋನ್ ಮಾಡಿದ್ರೆ ನೆಮ್ಮದಿ ಹಾಗೆ ನಿಮ್ಗೇನಾದರೂ ಬಂಜೋ ಕ್ಲಾಸಸ್ ಬಗ್ಗೆ ಬೆಳಗ್ಗೆ ಹೇಳಿದ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಹಾಕಿರ್ತೀನಿ ವಿಸಿಟ್ ಮಾಡಿ ಚೆಕ್ ಮಾಡಿ ಸೊ ನಿನ್ನೆ ಎಲ್ಲ ಅಕ್ಕ ಇದ್ರಲ್ಲ ದಿನ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಹೆಂಗ್ ದಿನ ಕಳೆದೆ ಅಂತಾನೆ ಅಕ್ಕ ಸೇಫ್ ಆಗಿ ಮನೆಗೆ ರೀಚ್ ಆದ್ರು ಅಂತ ಇವಾಗ ಫೋನ್ ಮಾಡಿದ್ರು ಸೊ ಇವಾಗ ಮತ್ತೆ ಅಜ್ಜಿ ಇದಾರಲ್ಲ ಅಜ್ಜಿಗೆ ಡೈಲಿ ಈವ್ನಿಂಗು ಮುದ್ದೆ ಬೇಕು ನಾವು ಅಜ್ಜಿ ಇದ್ರೆ ಅಂದ್ರೆ ಅವರು ಸ್ವಲ್ಪ ಹಳೆಯವರು ಅಂತ ಹೇಳ್ತೀವಲ್ಲ ವಯಸ್ಸಾಗಿರೋರು ಅವ್ರಿಗೆಲ್ಲ ಆ ಥರ ಸ್ಟೈಲ್ ಊಟನೇ ಇಷ್ಟ ಆಮೇಲೆ ಬೇಗನೆ ಊಟ ಮಾಡ್ಬಿಡ್ತಾರೆ ಅವರು ಮಧ್ಯಾಹ್ನ ಊಟ ಮಾಡಲ್ಲ ನಮ್ಮ ಅಜ್ಜಿ ಬೆಳಗ್ಗೆ ಮತ್ತೆ ಸಾಯಂಕಾಲ ಅಷ್ಟೇ ಊಟ ಮಾಡೋದು ಮಧ್ಯಾಹ್ನ ಡೈಜೆಷನ್ ಆಗಲ್ಲ ಸುಮ್ಮನೆ ಕೂತ್ಕೊಂಡಿರ್ತೀನಿ ನನಗೆ ಮಧ್ಯಾಹ್ನ ಊಟ ಬೇಡ ಅಂತಾರೆ ಆದ್ರೂ ಏನಾದ್ರು ಫ್ರೂಟ್ಸು ಒಂದ್ ಸ್ವಲ್ಪ ಬಿಸಿ ಬಿಸಿ ಇದೆ ಒಂದ್ ಸ್ವಲ್ಪ ರೈಸ್ ಆ ಥರ ಏನಾದ್ರು ತಗೊಂತಾರೆ ಅದಕ್ಕೆ ಇವಾಗ ಮೊಳಕೆ ಕಾಳಿದೆ ಮೊಳಕೆ ಕಾಳು ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಮಾಡ್ತೀನಿ ಇನ್ನು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನನ್ನ ಫ್ಯಾಮಿಲಿ ಜೊತೆಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 3,000 ಜನ ಸಬ್ಸ್ಕ್ರೈಬರ್ಸ್ ಪೆಂಡಿಂಗ್ ಅಲ್ಲಿದ್ದಾರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು 100K ಮಾಡಿ ಈ ಗುಡ್ ನ್ಯೂಸ್ ಹೇಳೋಷ್ಟ್ರಲ್ಲಿ ನಂಗೆ 100K ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಓಕೆನಾ ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್